ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಅಲ್ಗೋ ಟ್ರೇಡಿಂಗ್ ಚಾನೆಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿ ಈ ಒಂದು ಸ್ಟ್ರಾಟಜಿ ಈ 1 ವೀಕಲ್ಲಿ 9th ಮಾರ್ಚ್ ಇಂದ 13th ಮಾರ್ಚ್ ವರೆಗೂ ಟ್ರೇಡ್ ಟ್ರಾನ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ದು ಕ್ಲೈಂಟ್ ಲೈವ್ ರಿಪೋರ್ಟ್ಸ್ ಯಾವ ರೀತಿ ಟ್ರೇಡ್ ಆಗಿದೆ ಅಂತ ನೋಡೋಣ ಸ್ನೇಹಿತರೆ. ಇನ್ ದಿಸ್ ಟ್ರೇಡ್ ಟ್ರಾನ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ರೀತಿ ಲೈವ್ ಆಗಿ ಟ್ರೇಡ್ ಆಗಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಸಮರಿ ಪವರ್ ಸ್ಟಾರ್ ನಿಫ್ಟಿ 50 ಸ್ಟಾಕ್ಸ್ R1.0 ಅಂತ ಬಿಟ್ಟು ಸ್ಟ್ರಾಟಜಿ ನೇಮ್. ಈ ಒಂದು ಸ್ಟ್ರಾಟಜಿ ನಿಫ್ಟಿ 50 ಸ್ಟಾಕ್ಸ್ ಲಿಸ್ಟ್ ಅಲ್ಲಿ 4 ಅಥವಾ ನಿಮಗೆ 6 ಸ್ಟಾಕ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ನಿಮಗೆ 4 ರಿಂದ 6 ಸ್ಟಾಕ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅಪ್ ಟ್ರೆಂಡ್ ಅಲ್ಲಿ ಅಥವಾ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗುತ್ತೆ. ಫಾರ್ ಒಂದು ಸ್ಟಾಕಿಗೆ ನಿಮಗೆ 1000 ರೂಪೀಸ್ ಸ್ಟಾಪ್ ಲಾಸ್ ಇರುತ್ತೆ, 2500 ರೂಪೀಸ್ ಟಾರ್ಗೆಟ್ ಇದೆ. ನೆಕ್ಸ್ಟ್ ನಿಮಗೆ ಫಾರ್ ಮ್ಯಾಕ್ಸಿಮಮ್ ಪರ್ ಡೇ ಸ್ಟಾಪ್ ಲಾಸ್ ಬಂದ್ಬಿಟ್ಟು 5000 ರೂಪೀಸ್ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಹಾಗೂ 10,000 ರೂಪೀಸ್ ನಿಮಗೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಇರ್ತದೆ ಇನ್ ದಿಸ್ ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿಯಲ್ಲಿ. ನೋಡಿ ಇದು ಕ್ಲೈಂಟ್ ಲೈವ್ ರಿಪೋರ್ಟ್ ಸ್ನೇಹಿತರೆ. ಡಿಪ್ಲಾಯ್ಡ್ ಆನ್ 7 ಜನವರಿ 2026ಗೆ ಇವರು ಡಿಪ್ಲಾಯ್ ಮಾಡಿದ್ದಾರೆ. ಎಕ್ಸಿಕ್ಯೂಷನ್ ಟೈಪ್ ನೋಡಿ ಲೈವ್ ಆಟೋ. ಇನ್ ದಿಸ್ ಟ್ರೇಡ್ ಟ್ರಾನ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಲೈವ್ ಆಟೋ ಮೀನ್ಸ್ ರಿಯಲ್ ಟ್ರೇಡಿಂಗ್ ಫ್ರೆಂಡ್ಸ್, ನಾಟ್ ಅಂಡ್ ಪೇಪರ್ ಟ್ರೇಡಿಂಗ್. ರಿಯಲ್ ಟ್ರೇಡಿಂಗ್ ಇರುತ್ತೆ. ಬ್ರೋಕರ್ ನೋಡಿ ಅಲೈಪ್ಯೂ V2 ಅನ್ನೋ ಒಂದು ಬ್ರೋಕರ್ ಅಲ್ಲಿ ಇವರು ಈ ಒಂದು ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿಯನ್ನು ಡಿಪ್ಲಾಯ್ ಮಾಡುತ್ತೆ ಸ್ನೇಹಿತರೆ. ಕ್ಯಾಪಿಟಲ್ ನೋಡಿ 3 lakh ರೂಪೀಸ್ ಫಾರ್ 1 ಲಾಟ್ಗೆ ನಿಮಗೆ 1,50,000 ರೂಪಾಯಿ ಕ್ಯಾಪಿಟಲ್ ಬೇಕು. ಈ ಒಂದು ಸ್ಟ್ರಾಟಜಿಗೆ 2 ಲಾಟ್ಸ್ಗೆ 3 lakh ರೂಪೀಸ್ ರಿಕ್ವೈರ್ಡ್ ಕ್ಯಾಪಿಟಲ್ ಬೇಕು ಸ್ನೇಹಿತರೆ. ಮಲ್ಟಿಪ್ಲೈಯರ್ ನೋಡಿ ಇವರು ಈ ಒಬ್ರು ಕ್ಲೈಂಟ್ಸ್ 2x ಅಲ್ಲಿ ಡಿಪ್ಲಾಯ್ ಮಾಡ್ತಾರೆ. ದಟ್ ಮೀನ್ಸ್ 2 ಲಾಟ್ ಅಲ್ಲಿ ಈ ಒಂದು ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿರ್ತಾರೆ. ನೋಡಿ ಈ 1 ವೀಕಲ್ಲಿ ಮಂಡೇ ಅಂದ್ರೆ 9th ಮಾರ್ಚ್ಗೆ ನಿಮಗೆ 9 ಮಾರ್ಚ್ಗೆ ಓವರ್ ಆಲ್ ನಿಫ್ಟಿ 50 ಸ್ಟಾಕ್ ಲಿಸ್ಟ್ ಅಲ್ಲಿ 4 ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೊಂಡಿದೆ. SBI, BPCL, ರಿಲಯನ್ಸ್ ಹಾಗೂ ಟಾಟಾ ಸ್ಟೀಲ್ ಎಂಬುವ ಒಂದು 4 ಸ್ಟಾಕ್ ನ ಸೆಲೆಕ್ಟ್ ಮಾಡಿಕೊಂಡು 4 ಸ್ಟಾಕ್ ಅಲ್ಲಿ ನೋಡಿ 3 ಸ್ಟಾಕ್ ಅಲ್ಲಿ ನಿಮಗೆ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗಿದೆ. SBI, BPCL ಮತ್ತು ಟಾಟಾ ಸ್ಟೀಲ್ ಈ 3 ಸ್ಟಾಕ್ ಅಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆದಾಗ ಅದರಲ್ಲಿ ನಿಮಗೆ 2 ಟಾರ್ಗೆಟ್ ಹಿಟ್ ಆಗಿದೆ. SBI ಮತ್ತು BPCL ನೋಡಿ ಟಾರ್ಗೆಟ್ ಹಿಟ್ ಆಗಿದೆ. 5,655 ರೂಪಾಯಿ ನಿಮಗೆ ಟಾರ್ಗೆಟ್ ಹಿಟ್ ಆಗಿದೆ. ಈ ಹಿಂದೆ ಹೇಳಿದ್ರೆ ನಿಮಗೆ ಫಾರ್ 1 ಸ್ಟಾಕಿಗೆ 2,500 ರೂಪೀಸ್ ಟಾರ್ಗೆಟ್ ಇರುತ್ತೆ. ಇದು ನಿಮಗೆ 2 ಲಾಟ್ಸ್ ಅಲ್ಲಿ ಡಿಪ್ಲಾಯ್ ಮಾಡೋದ್ರಿಂದ 5,655 ರೂಪಾಯಿ ನಿಮಗೆ ಪ್ರಾಫಿಟ್ ಅನ್ನು ಬುಕ್ ಮಾಡಿದ್ರೆ ಅಂದ್ರೆ ಟಾರ್ಗೆಟ್ ಹಿಟ್ ಆಗಿದೆ. SBI ನಲ್ಲಿ BPCL ಅಲ್ಲಿ 5,648 ರೂಪಾಯಿ ಪ್ರಾಫಿಟ್ ಬೇಕಾಗಿದೆ. ಇಟ್ ಮೀನ್ಸ್ ಟಾರ್ಗೆಟ್ ಹಿಟ್ ಆಗಿದೆ. ನೆಕ್ಸ್ಟ್ ನಿಮಗೆ ರಿಲಯನ್ಸ್ ಅಲ್ಲಿ ನಿಮಗೆ SL ಹಿಟ್ ಆಗಿದೆ. 2,170 ರೂಪಾಯಿ ನಿಮಗೆ ಲಾಸ್ ಆಗಿದೆ. ಫಾರ್ 2 ಸ್ಟಾಕ್ ಆಗಿರೋದ್ರಿಂದ 2,170 ರೂಪಾಯಿ ನಿಮಗೆ ಲಾಸ್ ಆಗಿರುತ್ತೆ ಅಪ್ ಟ್ರೆಂಡ್ ಅಲ್ಲಿ ರಿಲಯನ್ಸ್ ಅಲ್ಲಿ. ಟಾಟಾ ಸ್ಟೀಲ್ ಅಲ್ಲಿ ನೋಡಿ ಡೌನ್ ಟ್ರೆಂಡ್ ಅಲ್ಲಿ ಲಾಸ್ ಆಗಿರುತ್ತೆ 1,320 ರೂಪಾಯಿ. ಆಕ್ಚುಯಲ್ ಸ್ಟಾಕ್ ಲಾಸ್ ಬಂದ್ಬಿಟ್ಟು 2,000, ಬಟ್ ಸ್ಲೀಪೇಜಸ್ ಕಾರಣದಿಂದ ನಿಮಗೆ 1,320 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಇನ್ ದಿಸ್ ಟ್ರೇಡ್ ಟ್ರಾನ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಸ್ಲೀಪೇಜಸ್ ಆರ್ ಆಲ್ವೇಸ್ ಕಾಮನ್ ಫ್ರೆಂಡ್ಸ್. ಬಿಫೋರ್ ಡಿಪ್ಲಾಯಿಂಗ್ ಅವರ್ ಸ್ಟ್ರಾಟಜೀಸ್ ಪ್ಲೀಸ್ ರೀಡ್ ದಿಸ್ ಡಿಸ್ಕ್ಲೇಮರ್ ಕೇರ್ಫುಲಿ ಫ್ರೆಂಡ್. ನೆಕ್ಸ್ಟ್ ನೋಡಿ ನಿಮಗೆ ಓವರ್ ಆಲ್ ಮಂಡೇ ದಿನ ಸೋಮವಾರ ದಿನ 9th ಮಾರ್ಚ್ಗೆ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. SBI, BPCL, ರಿಲಯನ್ಸ್ ಹಾಗೂ ಟಾಟಾ ಸ್ಟೀಲ್ ಈ ತರ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 2 ಸ್ಟಾಕ್ ಅಲ್ಲಿ ನಿಮಗೆ ಟಾರ್ಗೆಟ್ ಹಿಟ್ ಆಗಿದೆ, 2 ಸ್ಟಾಕ್ ಅಲ್ಲಿ SL ಹಿಟ್ ಆಗಿದೆ. ಓವರ್ ಆಲ್ ಸೋಮವಾರ ದಿನ 7,813 ರೂಪಾಯಿ ನಿಮಗೆ ಪ್ರಾಫಿಟ್ ಅನ್ನ ಬುಕ್ ಮಾಡಿದೆ ಸ್ನೇಹಿತರೆ. 7,813 ರೂಪೀಸ್ ಪ್ರಾಫಿಟ್ ಅನ್ನ ಬುಕ್ ಮಾಡಿದೆ ಮಂಡೇ ನಿಮಗೆ 9th ಮಾರ್ಚ್ಗೆ. ನೆಕ್ಸ್ಟ್ ನೋಡಿ ನಿಮಗೆ 10th ಮಾರ್ಚ್ಗೆ ಟ್ಯೂಸ್ಡೇ 10 ಮಾರ್ಚ್ಗೆ 3 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. ನಿಫ್ಟಿ 50 ಸ್ಟಾಕ್ ಲಿಸ್ಟ್ ಅಲ್ಲಿ 3 ಸ್ಟಾಕ್ ಅಲ್ಲಿ INFO, ಅಲ್ಟ್ರಾಸಿಮೆಟ್, ಹೀರೋ ಮೋಟೋ ಈ 3 ಸ್ಟಾಕ್ ಅಲ್ಲಿ ನೋಡಿ 2 ಸ್ಟಾಕ್ ಟಾರ್ಗೆಟ್ ಹಿಟ್ ಆಗಿದೆ. INFO ಅಲ್ಲಿ ನಿಮಗೆ ಟಾರ್ಗೆಟ್ ಹಿಟ್ ಆಗಿದೆ 5,824 ರೂಪೀಸ್ ಪ್ರಾಫಿಟ್ ಆಗಿದೆ, ಟಾರ್ಗೆಟ್ ಹಿಟ್ ಆಗಿದೆ ನಿಮಗೆ. ನೆಕ್ಸ್ಟ್ ನೋಡಿ ನಿಮಗೆ 10th ಮಾರ್ಚ್ಗೆ ಹೀರೋ ಮೋಟೋದಲ್ಲಿ ಕೂಡ ನಿಮಗೆ ಟಾರ್ಗೆಟ್ ಹಿಟ್ ಆಗಿದೆ 4,980 ರೂಪಾಯಿ ಟಾರ್ಗೆಟ್ ಹಿಟ್ ಆಗಿದೆ, ಪ್ರಾಫಿಟ್ ಬುಕ್ ಮಾಡಿದೆ. ಅಲ್ಟ್ರಾಸಿಮೆಂಟ್ ಅಲ್ಲಿ ಏನಾಗಿದೆ ನೋಡಿ 3,450 ರೂಪಾಯಿ ಲಾಸ್ ಆಗಿದೆ. ದಟ್ ಮೀನ್ಸ್ ನಿಮಗೆ 2,000 ರೂಪೀಸ್ SL, ಬಟ್ ಸ್ಲಿಪೇಜಸ್ ಕಾರಣದಿಂದ ನಿಮಗೆ 3,450 ರೂಪೀಸ್ ಲಾಸ್ ಆಗಿರುತ್ತೆ. ಓವರ್ ಆಲ್ ಆನ್ ದಟ್ ಡೇ ಏನಾಯ್ತು 3 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. 3 ಸ್ಟಾಕ್ ಅಲ್ಲಿ ನಿಮಗೆ 2 ಸ್ಟಾಕ್ ಟಾರ್ಗೆಟ್ ಹಿಟ್ ಆಗಿ 1 ಸ್ಟಾಕ್ SL ಹಿಟ್ ಆದಾಗ 7,354 ರೂಪಾಯಿ ಪ್ರಾಫಿಟ್ ಅನ್ನು ಬುಕ್ ಮಾಡಿದೆ ಸ್ನೇಹಿತರೆ. ಇನ್ ದಿಸ್ ವೀಕ್ ಟ್ಯೂಸ್ಡೇ ಮಂಗಳವಾರ ದಿನ 10th ಮಾರ್ಚ್ಗೆ. ನೆಕ್ಸ್ಟ್ ನೋಡಿ ನಿಮಗೆ ಬುಧವಾರ ದಿನ ನೋಡಿ ನಿಫ್ಟಿ 50 ಸ್ಟಾಕ್ ಲಿಸ್ಟ್ ಅಲ್ಲಿ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. ಟಾಟಾ ಸ್ಟೀಲ್, ರಿಲಯನ್ಸ್, ಆಕ್ಸಿಸ್ ಬ್ಯಾಂಕು, ICICI ಬ್ಯಾಂಕು ಈ ತರ ಆದಾಗ ಟಾಟಾ ಸ್ಟೀಲ್ ಮತ್ತು ರಿಲಯನ್ಸ್ ಅಲ್ಲಿ ಏನಾಗಿದೆ SL ಹಿಟ್ ಆಗಿದೆ. 11th ಮಾರ್ಚ್ಗೆ ನೋಡಿ ಟಾಟಾ ಸ್ಟೀಲ್ ಅಲ್ಲಿ SL ಇದ್ದಾಗ 2,640 ರೂಪಾಯಿ ನಿಮಗೆ ಲಾಸ್ ಆಗಿದೆ. ರಿಲಯನ್ಸ್ ಅಲ್ಲಿ ನಿಮಗೆ 2,150 ರೂಪಾಯಿ ಲಾಸ್ ಆಗಿರುತ್ತೆ. ಇದು ಫಾರ್ 2 ಲಾಟ್ಸ್ ಸ್ನೇಹಿತರೆ. ಇವು ಒಬ್ಬರು ಕ್ಲೈಂಟ್ಸ್ 2 ಲಾಟ್ಸ್ ಅಲ್ಲಿ ಡಿಪ್ಲಾಯ್ ಮಾಡ್ತಾರೆ. ಇದು 2 ಲಾಟ್ಸ್ ಲೈವ್ ರಿಪೋರ್ಟ್ ಸ್ನೇಹಿತರೆ. ಆಕ್ಸಿಸ್ ಬ್ಯಾಂಕ್ ಮತ್ತು ICICI ಬ್ಯಾಂಕ್ ಅಲ್ಲಿ ಟಾರ್ಗೆಟ್ ಹಿಟ್ ಆಗಿರುತ್ತೆ. ನೋಡಿ ಆಕ್ಸಿಸ್ ಬ್ಯಾಂಕ್ ಅಲ್ಲಿ 5,438 ರೂಪಾಯಿ ಪ್ರಾಫಿಟ್ ಬುಕ್ ಮಾಡಿದೆ. ದಟ್ ಮೀನ್ಸ್ ಟಾರ್ಗೆಟ್ ಹಿಟ್ ಆಗಿರುತ್ತೆ. ನೆಕ್ಸ್ಟ್ ICICI ಬ್ಯಾಂಕ್ ಅಲ್ಲಿ 4,900 ರೂಪಾಯಿ ಪ್ರಾಫಿಟ್ ಬುಕ್ ಮಾಡಿದೆ.
ದಟ್ ಮೀನ್ಸ್ ಟಾರ್ಗೆಟ್ ಹಿಟ್ ಆಗಿದೆ 2 ಲಾಟ್ಸ್ಗೆ. ಫಾರ್ 2 ಲಾಟ್ಸ್ಗೆ ಆನ್ ದಟ್ 11th ಮಾರ್ಚ್ಗೆ ಓವರ್ ಫೋರ್ ಸ್ಟಾಕ್ ಸೆಲೆಕ್ಟ್ ಆಗಿದೆ. ನಿಫ್ಟಿ 50 ಸ್ಟಾಕ್ ಲಿಸ್ಟ್ ಅಲ್ಲಿ 4 ಸ್ಟಾಕ್ ಸೆಲೆಕ್ಟ್ ಆಗಿದೆ. ಟಾಟಾ ಸ್ಟೀಲ್, ರಿಲಯನ್ಸ್, ಆಕ್ಸಿಸ್ ಬ್ಯಾಂಕು, ಐಸಿಐಸಿ ಬ್ಯಾಂಕು. ಈ ತರ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಾಗ ಎರಡು ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ ಅಲ್ಲಿ ಏನಾಗಿದೆ ನೋಡಿ, ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗಿದೆ. ಆಕ್ಸಿಸ್ ಬ್ಯಾಂಕು, ಐಸಿಐಸಿ ಬ್ಯಾಂಕ್ ಅಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆದಾಗ ಇಲ್ಲಿ ಟಾರ್ಗೆಟ್ ಹಿಟ್ ಆಗಿರುತ್ತೆ ನಿಮಗೆ. ಟಾಟಾ ಸ್ಟೀಲ್ ಮತ್ತು ರಿಲಯನ್ಸ್ ಅಲ್ಲಿ ಏನಾಗಿರುತ್ತೆ ನೋಡಿ, ಎಸ್ಎಲ್ ಹಿಟ್ ಆಗಿದೆ. ಓವರ್ ಆಲ್ ಅಂದಿನ ದಿನ 5,548 ರೂಪಾಯಿ ಪ್ರಾಫಿಟ್ ಅನ್ನು ಬುಕ್ ಮಾಡಿದೆ ಸ್ನೇಹಿತರೆ. 5,548 ರೂಪೀಸ್ ಪ್ರಾಫಿಟ್ ಅನ್ನು ಬುಕ್ ಮಾಡುತ್ತೆ ಇನ್ ದಿಸ್ ವೀಕ್ ವೆಡ್ನೆಸ್ಡೇ 11th ಮಾರ್ಚ್ಗೆ. ನೆಕ್ಸ್ಟ್ ನಿಮಗೆ ಎಸ್ಟರ್ಡೇ ನಿನ್ನೆ ದಿನ ನೋಡೋಣ, ಗುರುವಾರ ದಿನ 12th ಮಾರ್ಚ್ಗೆ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. ನಿಫ್ಟಿ 50 ಸ್ಟಾಕ್ ಲಿಸ್ಟ್ ಅಲ್ಲಿ 4 ಸ್ಟಾಕ್, ರಿಲಯನ್ಸ್, M&M, ಹೀರೋ ಮೋಟೋ, ಟೆಕ್ಎಂ, ಈ ತರ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಾಗ 3 ಸ್ಟಾಕ್ ಅಲ್ಲಿ ಎಸ್ಎಲ್ ಹಿಟ್ ಆಗಿದೆ ನೋಡ್ಬೋದು. ನಿನ್ನೆ ದಿನ 12th ಮಾರ್ಚ್ಗೆ 12 ಮಾರ್ಚ್ಗೆ ಈ ತರ ನಿಮಗೆ ರಿಲಯನ್ಸ್ ಅಲ್ಲಿ ಎಸ್ಎಲ್ ಹಿಟ್ ಆಗಿದೆ. ನೆಕ್ಸ್ಟ್ ನಿಮಗೆ ಹೀರೋ ಮೋಟೋದಲ್ಲಿ ಎಸ್ಎಲ್ ಹಿಟ್ ಆಗಿದೆ. ನೆಕ್ಸ್ಟ್ ನಿಮಗೆ ಟೆಕ್ಎಂ ಅಲ್ಲಿ ಕೂಡ ಎಸ್ಎಲ್ ಹಿಟ್ ಆಗಿದೆ ನಿನ್ನೆ ದಿನ. ಓನ್ಲಿ ಒನ್ M&M ಅಲ್ಲಿ ಮಾತ್ರ ಟಾರ್ಗೆಟ್ ಹಿಟ್ ಆಗಿದೆ, 5,000 ರೂಪೀಸ್ ಟಾರ್ಗೆಟ್ ಹಿಟ್ ಆಗಿದೆ. ಓವರ್ ನಿನ್ನೆ ದಿನ ಏನಾಯ್ತು, 12th ಮಾರ್ಚ್ಗೆ 3 ಸ್ಟಾಕ್ ನಿಮಗೆ ಎಸ್ಎಲ್ ಹಿಟ್ ಆಗಿ 1 ಸ್ಟಾಕ್ ಮಾತ್ರ ಟಾರ್ಗೆಟ್ ಹಿಟ್ ಆಗಿದೆ 12th ಮಾರ್ಚ್ಗೆ. ಈ ತರ ಆದಾಗ 2,026 ರೂಪಾಯಿ ನಿಮಗೆ ಲಾಸ್ ಆಗಿದೆ ಸ್ನೇಹಿತರೆ. ಫಾರ್ 2 ಲಾಟ್ಸ್ಗೆ, ನಾಟ್ ಆನ್ 1x, 2 ಲಾಟ್ಸ್ಗೆ ನಿಮಗೆ 2,026 ರೂಪಾಯಿ ನಿಮಗೆ ನಿನ್ನೆ ದಿನ ಲಾಸ್ ಆಯ್ತು, ಗುರುವಾರ ದಿನ 12th ಮಾರ್ಚ್ಗೆ. ಇಂದಿನ ದಿನ ಯಾವ ರೀತಿ ಆಯ್ತು ನೋಡಿ, 13th ಮಾರ್ಚ್ಗೆ ಸೇಮ್ ಆಸ್ ಇಟ್ ಈಸ್ 3 ಸ್ಟಾಕ್ ನಿಮಗೆ ಎಸ್ಎಲ್ ಹಿಟ್ ಆಗಿದೆ. ಇಂದು 13th ಮಾರ್ಚ್ಗೆ 1 ಸ್ಟಾಕ್ ಮಾತ್ರ ನಿಮಗೆ ಟಾರ್ಗೆಟ್ ಹಿಟ್ ಆಗಿದೆ ನೋಡಿ. ಇಂದು ನಿಫ್ಟಿ 50 ಸ್ಟಾಕ್ ಲಿಸ್ಟ್ ಅಲ್ಲಿ ಪವರ್ ಗ್ರಿಡ್, ಹಿಂದಾಲೋ, ಟಾಟಾ ಸ್ಟೀಲ್, ಅಲ್ಟ್ರಾಸಿಮೆಂಟ್ 4 ಸ್ಟಾಕ್ ನ ಸೆಲೆಕ್ಟ್ ಮಾಡಿಕೊಂಡು 4 ಸ್ಟಾಕ್ ಅಲ್ಲಿ ಟ್ರೇಡ್ ಆಗಿದೆ. ಈ ತರ ಆದಾಗ ನೋಡಿ ನಿಮಗೆ ಓನ್ಲಿ 1 ಸ್ಟಾಕ್ ಹಿಂದಾಲೋದಲ್ಲಿ ಮಾತ್ರ ನಿಮಗೆ ಟಾರ್ಗೆಟ್ ಹಿಟ್ ಆಗಿದೆ ನೋಡಿ. ಇಂದು 13th ಮಾರ್ಚ್ಗೆ ಹಿಂದಾಲೋದಲ್ಲಿ ಮಾತ್ರ ನಿಮಗೆ ಟಾರ್ಗೆಟ್ ಹಿಟ್ ಆಗಿದೆ. 4,270 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ. ಆಕ್ಚುಲ್ ಟಾರ್ಗೆಟ್ ಬಂದ್ಬಿಟ್ಟು 5,000, ಬಟ್ ಸ್ಲೀಪೇಜಸ್ ಕಾರಣದಿಂದ 4,270 ರೂಪಾಯಿ ನಿಮಗೆ ಪ್ರಾಫಿಟ್ ಅನ್ನು ಬುಕ್ ಮಾಡಿದೆ. ಅನದರ್ 3 ಸ್ಟಾಕ್ಸ್ ಯಾವುದು, ಪವರ್ ಗ್ರಿಡ್ ಅಲ್ಲಿ ಏನಾಗಿದೆ ನಿಮಗೆ ಎಸ್ಎಲ್ ಹಿಟ್ ಆಗಿದೆ, 2,660 ರೂಪಾಯಿ ನಿಮಗೆ ಲಾಸ್ ಆಗಿದೆ, ಎಸ್ಎಲ್ ಹಿಟ್ ಆಗಿದೆ. ಟಾಟಾ ಸ್ಟೀಲ್ ಅಲ್ಲಿ ಕೂಡ ನಿಮಗೆ 3,080 ರೂಪಾಯಿ ಲಾಸ್ ಆಗಿದೆ, ದಟ್ ಮೀನ್ಸ್ ಎಸ್ಎಲ್ ಹಿಟ್ ಆಗಿದೆ. ಅಲ್ಟ್ರಾಸಿಮೆಂಟ್ ಅಲ್ಲಿ ಏನಾಗಿದೆ, ಎಸ್ಎಲ್ ಹಿಟ್ ಆಗಿದೆ, 2,725 ರೂಪಾಯಿ ಎಸ್ಎಲ್ ಹಿಟ್ ಆಗಿದೆ. ಓವರ್ ಆಲ್ ಇಂದ ಏನಾಯ್ತು, 3,695 ರೂಪಾಯಿ ಲಾಸ್ ಆಯಿತು. ಇನ್ ದಿಸ್ ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿಯಲ್ಲಿ ಇನ್ ದಿಸ್ ವೀಕ್, ಈ ಒಂದು ವಾರದಲ್ಲಿ ಯಾವ ರೀತಿ ಆಯ್ತು ನೋಡಿ, 2 ಡೇಸ್ ನಿಮಗೆ ಲಾಸ್ ಆಗಿದೆ, 3 ಡೇಸ್ ಕಂಟಿನ್ಯೂಸ್ ಪ್ರಾಫಿಟ್ ಆಗಿದೆ. ಸೋಮವಾರ, ಮಂಗಳವಾರ ಮತ್ತು ಬುಧವಾರ 3 ಡೇಸ್ ನಿಮಗೆ ಕಂಟಿನ್ಯೂಸ್ ಪ್ರಾಫಿಟ್ ಆಗಿದೆ. ನೆಕ್ಸ್ಟ್ ನಿಮಗೆ 2 ಡೇಸ್ ಲಾಸ್ ಆಗಿದೆ. ಓವರ್ ನೋಡಿ ಇನ್ ದಿಸ್ ವೀಕ್ ಈ ಒಂದು ಸ್ಟ್ರಾಟಜಿ ಈ ಒಬ್ಬರ ಕ್ಲೈಂಟ್ಸ್ 2 ಲಾಟ್ಸ್ ಮುಖಾಂತರ 14,993 ರೂಪಾಯಿ ಪ್ರಾಫಿಟ್ ಅನ್ನ ಜನರೇಟ್ ಮಾಡಿದ್ದಾರೆ ಸ್ನೇಹಿತರೆ. ಇನ್ ದಿಸ್ ವೀಕ್ 14,993 ರೂಪಾಯಿ ಪ್ರಾಫಿಟ್ ಅನ್ನ ಜನರೇಟ್ ಮಾಡಿದ್ದಾರೆ ನೋಡಿ. 7,813 ಇದೆ, ಇಲ್ಲಿ 7,354, ಇಲ್ಲಿ 5,547 rupees. 2 ಡೇಸ್ ಲಾಸ್ ಆಗಿದೆ. 2026 ಆಯಿಲ್ 3,695 rupees ಲಾಸ್ ಆಗಿದೆ. ಓವರ್ ಆಲ್ ಇನ್ ದಿಸ್ ವೀಕ್ ಈ ಒಂದು ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿಯಲ್ಲಿ ಇವು ಒಬ್ಬರ ಕ್ಲೈಂಟ್ಸ್ 2 ಲಾಟ್ಸ್ ಅಲ್ಲಿ 14,993 rupees ಪ್ರಾಫಿಟ್ ಅನ್ನ ಜನರೇಟ್ ಮಾಡುತ್ತಾರೆ ಈ 1 ವೀಕ್ ಅಲ್ಲಿ, 5 ಡೇಸ್ ಅಲ್ಲಿ. ಲಾಸ್ಟ್ ವೀಕ್ 4 ಡೇಸ್ ಅಲ್ಲಿ ಯಾವ ರೀತಿ ಆಗಿರುತ್ತೆ ನೋಡಿ, 1 ಡೇ ನಿಮಗೆ 6,168 ಪ್ರಾಫಿಟ್ ಬುಕ್ ಆಗಿದೆ, 1 ಡೇ ನಿಮಗೆ 2,761 rupees ಲಾಸ್ ಆಗಿದೆ, 1 ಡೇ ನಿಮಗೆ 1,725 ರೂಪಾಯಿ ಲಾಸ್ ಆಗಿ ನೆಕ್ಸ್ಟ್ ನಿಮಗೆ ಫೈನಲಿ 340 ರೂಪಾಯಿ ಲಾಸ್ ಆಗಿದೆ. ಓವರ್ ಆಲ್ ನೋಡಿ ಕರೆಂಟ್ ಮಂತ್ ಅಲ್ಲಿ, ಮಾರ್ಚ್ ಮಂತ್ ಅಲ್ಲಿ ಈ ಒಂದು ಸ್ಟ್ರಾಟಜಿ ಮುಖಾಂತರ ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿಯಲ್ಲಿ ಪ್ರೆಸೆಂಟ್ ಈ ಮಂತ್ ಅಲ್ಲಿ 2nd ಮಾರ್ಚ್ ಟು ಅಪ್ ಟು 13th ಮಾರ್ಚ್ ವರೆಗೂ ಈ ಒಬ್ಬರು ಕ್ಲೈಂಟ್ಸ್ 2 ಲಾಟ್ಸ್ ಅಲ್ಲಿ ಓವರ್ ಆಲ್ ಈ ಒಂದು ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿಯಲ್ಲಿ ಓವರ್ ಆಲ್ ಈ 1 ವೀಕ್ 14,993 ರೂಪಾಯಿ PNL ಅನ್ನು ಜನರೇಟ್ ಮಾಡಿರ್ತಾರೆ. ನೆಕ್ಸ್ಟ್ ಲಾಸ್ಟ್ ವೀಕ್ 1,335 ರೂಪಾಯಿ PNL ಜನರೇಟ್ ಮಾಡಿರ್ತಾರೆ. ಓವರ್ ಆಲ್ ಇನ್ ದಿಸ್ ಮಂತ್ 2nd ಮಾರ್ಚ್ ಟು 13th ಮಾರ್ಚ್ 2026 ವರೆಗೂ ಈ ಒಬ್ಬರ ಕ್ಲೈಂಟ್ಸ್ 2 ಲಾಟ್ಸ್ ಮುಖಾಂತರ ಇನ್ ದಿಸ್ ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿಯಲ್ಲಿ 16,328 ರೂಪಾಯಿ PNL ಅನ್ನು ಜನರೇಟ್ ಮಾಡ್ತಾರೆ ಸ್ನೇಹಿತರೆ. ಜನರೇಟ್ ಮಾಡಿರ್ತಾರೆ. ಇದು ನಾನು ಹೇಳ್ತಾರೆ ಸ್ನೇಹಿತರೆ, ಟ್ರೇಡ್ ಲೈವ್ ರಿಪೋರ್ಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಕೌಂಟ್ ಮಾಡಬಹುದು, 1 2 3 4 5 ಇದು ದಿಸ್ ವೀಕ್, ಇದು ಲಾಸ್ಟ್ ವೀಕ್ 1 2 3 4 ಇಲ್ಲಿಂದ ಸ್ಟಾರ್ಟ್ ಆಗಿದೆ. 6,168 rupees ಲಾಸ್ಟ್ ವೀಕ್ ಮಂಡೇ. ನೆಕ್ಸ್ಟ್ ನೋಡಿ ನಿಮಗೆ 2,761, ಇಲ್ಲಿ 1,725 ರೂಪಾಯಿ ಲಾಸ್ ಆಗಿದೆ, ಇಲ್ಲಿ 340 ರೂಪಾಯಿ ಲಾಸ್ ಆಗಿದೆ, ಇದು ಲಾಸ್ಟ್ ವೀಕ್. ಈ ತರ ನಿಮಗೆ ಲಾಸ್ಟ್ ವೀಕ್ 1,335 ರೂಪಾಯಿ ಮಾತ್ರ ಪ್ರಾಫಿಟ್ ಅನ್ನ ಬುಕ್ ಮಾಡುತ್ತೆ ಈ ಒಂದು ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿಯಲ್ಲಿ ಫಾರ್ 2 ಲಾಟ್ಸ್ಗೆ, ನಾಟ್ ಆನ್ 1 ಲಾಟ್ಸ್ ಇದ್ರೆ ಫಾರ್ 2 ಲಾಟ್ಸ್ಗೆ. ಕರೆಂಟ್ ವೆಹಿಕಲ್ ನೋಡಿ ಯಾವ ರೀತಿ ಆಗಿದೆ, 14,993 ರೂಪಾಯಿ ಪ್ರಾಫಿಟ್ ಅನ್ನ ಜನರೇಟ್ ಮಾಡಿದ್ದಾರೆ. ಓವರ್ ಆಲ್ ಈ ಒಬ್ಬರ ಕ್ಲೈಂಟ್ಸ್ ಈ ಒಂದು ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿಯಲ್ಲಿ ಓವರ್ ಆಲ್ ಪ್ರೆಸೆಂಟ್ ಮಾರ್ಚ್ 2nd ಇಂದ 13th ಮಾರ್ಚ್ ವರೆಗೂ 16,328 ರೂಪಾಯಿ PNL ಅನ್ನು ಜನರೇಟ್ ಮಾಡಿರ್ತಾರೆ.
ತಾವು ಕೂಡ ಈ ಒಂದು ಸ್ಟ್ರಾಟಜಿಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನೋಡ್ಬೋದು ಇದ್ರೆ ಅದು ಕೂಡ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಬಹುದು. ದೇರ್ ಇಸ್ ನೋ ಮಂತ್ಲಿ ಫೀಸ್ ಅಟ್ ಆಲ್. Before deploying your strategy, please read this disclaimer, friends. Please like my channel, share it. Thanks a lot, friends.